ಇಲ್ಲಿವರೆಗೆ ಸುಮಾರು 18.5 ಲಕ್ಷ ವಾಹನಗಳಿಗೆ ಸಾರ್ವಜನಿಕರು ಅಳವಡಿಸ್ಕೊಂಡಿದ್ದಾರೆ. ಇನ್ನೂ ಸುಮಾರಷ್ಟು ರಾಜ್ಯದಲ್ಲಿ 2 ಕೋಟಿ ವಾಹನಗಳು ಒಟ್ಟು ಅಳವಡಿಸ್ಕೋಬೇಕಾಗಿತ್ತು. 1/4/2019 ಪ್ರಯುಕ್ತ ಅಂದರೆ ಮುಂಚೆ ಆಗಿರತಕ್ಕಂಥ ವಾಹನಗಳು ಮಾತ್ರ ಇದು ಅನ್ವಯಿಸ್ತದೆ. ನಂತರ ಇರೋ ವೆಹಿಕಲ್ ಈಗಾಗಲೇ ವೆಹಿಕಲ್ ಡೀಲರ್ಸ್ ಮತ್ತು ಮ್ಯಾನುಫ್ಯಾಕ್ಚರ್ಸ್ ಫಿಟ್ ಮಾಡ್ತಾ ಇದ್ದಾರೆ. ಅಂಥ ವೆಹಿಕಲ್ಸ್ ರಾಜ್ಯದಲ್ಲಿ ಸುಮಾರು 2 ಕೋಟಿ ಹತ್ತತ್ರ ವಾಹನಗಳಿದ್ದಾವೆ. ಅದಕ್ಕೆ 18.5 ಲಕ್ಷ ವಾಹನಗಳಿಗೆ ಅಳವಡಿಸ್ಕೊಂಡಿದ್ದಾರೆ. ಇನ್ನೂ 1.80 ಲಕ್ಷಷ್ಟು ವಾಹನಗಳು ಅಳವಡಿಸಬೇಕಾಗಿದೆ. ಈಗ 17ನೇ ತಾರೀಕಿಗೆ ಕೊನೆ ದಿನ ಆಗಿದೆ ಅಳವಡಿಸ್ಕೊಳ್ಳಿಕ್ಕೆ. ಎಷ್ಟು ದಿನ ಬಾಕಿ ಇದೆ ಸರ್? ಇವತ್ತು 13ನೇ ತಾರೀಕು, ಮ್ಯಾಕ್ಸಿಮಮ್ ಅನದರ್ 4 days ಟು ಗೋ. 4 ದಿನ ಮಾತ್ರ ಬಾಕಿ ಇದೆ. ನಂತರ ಏನು ಕ್ರಮ ಸರ್? ಈಗ ಏನಾಗಿದೆ, ನಾವು ಸುಮಾರು 6 ತಿಂಗಳ ಹಿಂದೆಯೇ ಇದನ್ನು ನೋಟಿಫಿಕೇಷನ್ ಹಾಕಿದ್ವಿ, ಅಧಿಸೂಚನೆ ತಂದಿದ್ವಿ. 6 ತಿಂಗಳಲ್ಲಿ ಸಾರ್ವಜನಿಕರು ಅಳವಡಿಸ್ಕೊಳ್ಳುವಂಥದ್ದು ಬಹಳ ನಿಧಾನಗತಿಯಲ್ಲಿ ಆಗಿದೆ. ಎಕ್ಸ್ಟೆನ್ಷನ್ ಮಧ್ಯದಲ್ಲಿ ಮತ್ತೆ ಒಮ್ಮೆ ಕೊಟ್ಟಿದ್ವಿ, November 17th ಲಾಸ್ಟ್ ಇಯರ್ ಕೊಟ್ಟು ಮತ್ತು ಈ February 17ಗೆ ಕೊನೆ ಆಗುತ್ತಿದೆ. ಇದನ್ನು ಅಳವಡಿಸ್ಕೊಳ್ಳಿಕ್ಕೆ 4 ದಿವಸ ಬಾಕಿ ಇದೆ. ಈ ಒಂದು ವಾರದಲ್ಲಿ 10 ದಿವಸದಲ್ಲಿ ಹೆಚ್ಚಿನ ನಂಬರ್ಗಳು ಅಳವಡಿಸ್ಕೊಳ್ಳುವಂಥದ್ದು ನಾವು ಕಾಣ್ಬೋದು ನಮ್ಮ ವೆಬ್ಸೈಟ್ ಮುಖಾಂತರ. ಸುಮಾರು 4-5 ಲಕ್ಷ ಜನ ಒಂದು ವಾರದಲ್ಲಿ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು 4 ದಿವಸ ಬಾಕಿ ಇದೆ. ನೋಡೋಣ ಎಷ್ಟು ವೆಹಿಕಲ್ ಇನ್ನು ಸಾರ್ವಜನಿಕ ಅಳವಡಿಸ್ಕೊಳ್ತಾರೆ, ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತಾರೆ. ಏನು ಕಾರಣ ಸರ್? ಈಗ ಇಷ್ಟೊಂದು ಸರ್ವರು ಬಿಸಿ, ಸ್ಲೋ, ಎರರ್ ಅಂತ ಸಾಕಷ್ಟು ಎರರ್ ಬರ್ತಿದೆ ಅನ್ನೋಂಥ ಕಂಪ್ಲೇಂಟ್ಸನ್ನು ವಾಹನ ಸವಾರಿ ಹೇಳ್ತಾ ಇರುವಂಥದ್ದು ಸರ್. ಹೌದು, ಇದು ನಾವು ಒಂದು ಇಲಾಖೆಯಲ್ಲಿ ಹೆಲ್ಪ್ಲೈನ್ ಮಾಡಿದ್ವಿ. ತಮ್ಮ ಗಮನಕ್ಕೂ ತಂದಿದ್ದೀವಿ. ನಾವು ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ಗಮನಕ್ಕೂ ತಂದಿದ್ದೇವೆ. ಒಂದು ಹೆಲ್ಪ್ಲೈನ್ ಮಾಡಿದ್ದೇವೆ. ಹೆಲ್ಪ್ಲೈನಲ್ಲಿ ಎಂಪ್ಲಾಯಿ ಈಸ್ ದೇರ್ ಫ್ರಮ್ ಮಾರ್ನಿಂಗ್ 10 to 5:30. ಕ್ವೈರೀಸಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ತುಂಬ ಹಳೆ ವೆಹಿಕಲ್ಸ್ ಏನಿದೆ, ಆ ಹಳೆ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇವತ್ತು ಅಸ್ತಿತ್ವದಲ್ಲಿ ಇರಲಿಕ್ಕಿಲ್ಲ. ಅಂಥ ವೆಹಿಕಲನ್ನು ಕೆಲವು ಕಂಪ್ನಿಗಳಿಗೆ ಟೈಅಪ್ ಮಾಡಿ HSRB ಫಿಟ್ ಮಾಡ್ಕೋಬೋದು ಅಂತೇಳಿ ಕೆಲವು ಹೇಳಿದರು. ಆದರೂ ಅದನ್ನು ಹೊರತುಪಡಿಸಿ ಇನ್ನೂ ಕೆಲವು ಕಂಪ್ನಿಗಳಿದೆ ತುಂಬ ಹಳೆ ವೆಹಿಕಲ್ಸ್. ಫಾರ್ ಎಕ್ಸಾಂಪಲ್ ವಿಂಟೇಜ್ ಕಾರ್ಸ್, ದರ್ ಇಸ್ ಎ ಚಾಲೆಂಜ್ ಫಾರ್ ವಿಂಟೇಜ್ ಕಾರ್ಸ್ ಬಿಕಾಸ್ ಅಸ್ತಿತ್ವದಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಇಂಥ ಸರಿಪಡಿಸ್ತೇವೆ. ಕೆಲವು ವಾಹನಗಳು ಏನಾಗಿರ್ತದೆ, ಚಾಸಿ ಇಂಜಿನ್ ನಂಬರ್ ಸರಿಯಾಗಿ ಎಂಟರ್ ಆಗದೇ ಇದ್ದಾಗಲೂ ಅದು ಟೆಕ್ನಿಕಲ್ ಎರರ್ ತೋರಿಸ್ತಾ ಇದೆ. ಅದನ್ನು ನಮ್ಮ ಗವರ್ನೆನ್ಸ್ ವಿಭಾಗದಿಂದ ದಿನೇ ಸರಿ ಮಾಡಿಕೊಂಡು ಬಹಳ ಅರ್ಜಿಗಳು ಬಾಕಿ ಈ ಥರದ್ದು ಕ್ವರಿಗಳು ಹಾಕಿ ಬರ್ತಾ ಇದೆ. ಪ್ರತಿನಿತ್ಯ ಸುಮಾರು 500-700 ಅರ್ಜಿಗಳು ಈ ಥರ ಬಾಕಿಯಾಗಿ ಬರ್ತದೆ. ಅದನ್ನು ಸರಿಪಡಿಸ್ತಾ ಇದೆ. ಒಂದು ಕಡೆ ಮ್ಯಾನುಫ್ಯಾಕ್ಚರ್ ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದರೂ ಇನ್ನೊಂದು ಕಂಪ್ನಿ ಟೈಅಪ್ ಮಾಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಬಹಳ ಕಡಿಮೆ ಸಂಖ್ಯೆ. ಆದರೆ ರೆಗ್ಯುಲರ್ ಆಗುವಂಥದ್ದು ಭಾಳ ವೆಹಿಕಲ್ಸ್ ಇದೆ. ಅಂಥ ವೆಹಿಕಲ್ಸನ್ನು ಸಾರ್ವಜನಿಕರು ಮುಂದೆ ಬಂದು ಮಾಡ್ಕೊಳ್ಳೋಕ್ಕೆ ಬಹಳ ನಿಧಾನಗತಿಯಲ್ಲಿ ಬರ್ತಾ ಇದ್ದಾರೆ. 17ನೇ ತಾರೀಕು ಕೊನೆ ದಿನ ಆಗಿದೆ. ನನಗನ್ಸುತ್ತೆ ಇಲ್ಲಿ ಸುಮಾರಷ್ಟು ವೆಹಿಕಲ್ ಆಗ್ತದೆ. ಅದಾದ ಮೇಲೆ ನಾವು ದಂಡ ವಿಧಿಸುವಂಥದ್ದು ಇದು 17ನೇ ತಾರೀಕು ನಂತರ. ನಾವು ಎಷ್ಟು ಸರ್ ದಂಡ, ಯಾವ ಥರವಾಗಿ ದಂಡ ವಿಧಿಸ್ತೀರಾ? ದಂಡ ನಮ್ಮ ಮೋಟರ್ ವಾಹನ ಕಾಯ್ದೆ ಅಡಿಯಲ್ಲಿ ಮೊದಲನೇ ಬಾರಿಗೆ 500 ರೂಪಾಯಿ ದಂಡ ಇದೆ. ಎರಡನೇ ಬಾರಿ ಇಫ್ ಇಸ್ ಎನ್ ಹ್ಯಾಬಿಚುವಲ್ ಅಫೆಂಡರ್ ಅಂದರೆ ಸೆಕೆಂಡ್ ಟೈಮ್ ಅಫೆನ್ಸ್ ಆದರೆ 1000 ರೂಪಾಯಿ ದಂಡ ಹಾಕ್ತೇವೆ. ಇದು ಕಂಟಿನ್ಯೂಸ್ ಆಗ್ತಕ್ಕಂಥ ಪ್ರಕ್ರಿಯೆ. ಇದು ಇಡೀ ರಾಜ್ಯಕ್ಕೆ ಅನ್ವಯಿಸ್ತದೆ. ಇದು ಓಕೆ ಸರ್. ಏನಾದರೂ ಮುಂದೆ ಹೋಗುವಂಥ ಸಾಧ್ಯತೆ ಇದೆಯಾ ಸರ್? ಏನಾದರೂ ವಿಸ್ತರಣೆ ಆಗುವಂಥ, ಗಡುವು ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆಯಾ? ಅದು ನಮ್ಮ ಹಂತದಲ್ಲಿಲ್ಲ, ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಸರ್ಕಾರ ಅದನ್ನು ಪರಿಶೀಲನೆ ನಂತರ ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ವಿಚಾರ ತಿಳಿಸ್ತೀವಿ.